ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ಆತ್ಮೀಯರೇ, ನಿಮಗೆಲ್ಲರಿಗೂ ಆದರದ ಸ್ವಾಗತ ಕೋರುತ್ತಾ ಆದಿಪರ್ವ ಮುಂದುವರಿಸ್ತಾ ಇದ್ದೇನೆ. ವ್ಯಾಸಭಾರತದ ಅಭಿನವ ಭಾರತ ಆದಿಪರ್ವವನ್ನು ಮುಂದುವರಿಸ್ತಾ ಇದ್ದೇನೆ. ವಾರಣಾವತದಲ್ಲಿ ಈಶ್ವರೋತ್ಸವಕ್ಕೆ ಬಂದವರು ಅತಿಥಿ ಗೃಹದಲ್ಲಿ ತಂಗಿದರು. ವಿಜೃಂಭಣೆಯಿಂದ ನಡೆದ ರಥೋತ್ಸವದಲ್ಲಿ ಭಾಗಿಗಳಾದರು. ವಾರಣಾವತ ಪಟ್ಟಣದ ಜನರು ಅವರೊಂದಿಗೆ ಬೆರೆತು ಸಂಭ್ರಮಿಸಿದರು. ಈಶ್ವರನ ದರ್ಶನ ಮಾಡಿ ಹಸ್ತಿನಾಪುರಕ್ಕೆ ಬರುತ್ತಿದ್ದಂತೆಯೇ ಧೃತರಾಷ್ಟ್ರನು ದುರ್ಯೋಧನನೊಂದಿಗೆ ಈ ಮೊದಲೇ ಮಾತನಾಡಿದಂತೆಯೇ ಭೀಷ್ಮ, ವಿದುರ, ದ್ರೋಣರ ಸಮ್ಮುಖದಲ್ಲಿ ರಾಜ್ಯವನ್ನು ಅರ್ಧಭಾಗ ಮಾಡಿಸಿ ರತ್ನಭಂಡಾರ ಅಗನಾಣ್ಯಗಳೊಂದಿಗೆ ಗಜಾಶ್ವಗಳು, ರಥಗಳು, ಕಾವಲು ಭಟರು, ಸೇವಕರು, ಪದಾತಿಗಳು, ಅರಮನೆಯ ದಾಸಿಯರನ್ನು ಪಾಂಡವರಿಗೆ ಹಂಚಿದ್ದಾನೆ. ಆ ಹಂಚಿಕೆಯಲ್ಲೂ ಭೇದ ಭಾವ ಕಂಡ ಪಾಂಡವರು ಅರೆಮನಸ್ಕರಾಗಿ ಅದನ್ನೆಲ್ಲ ಸ್ವೀಕರಿಸಿದ್ದಾರೆ. ಧೃತರಾಷ್ಟ್ರನಿಗೆ ತಾಯಿ ಕುಂತಿಯೊಂದಿಗೆ ಐವರೂ ನಮಸ್ಕರಿಸಿ ಭೀಷ್ಮನ ಬಳಿಗೆ ಬಂದಾಗ ಮಂತ್ರಿ ವಿದುರ, ದ್ರೋಣ, ಕೃಪರು ಅಲ್ಲೇ ಇದ್ದರು. ಕುಂತಿಯು, ನನ್ನ ಮಕ್ಕಳಿಗೆ ಕುರುಕುಲದ ಹಿರಿಯ ಪಿತಾಮಹ ಮುತ್ಸದ್ದಿಯಾದ ನೀವು ಆಶೀರ್ವಾದ ಮಾಡಿ ಎಂದು ಭೀಷ್ಮನಿಗೆ ಹೇಳಿದಾಗ ಅದಾಗಲೇ ಖಿನ್ನ ಮನಸ್ಕನಾಗಿದ್ದ ಭೀಷ್ಮನು ತಲೆದೂಗಿದನಷ್ಟೇ. ಪಾಂಡವರು ಶಿರಬಾಗಿ ಅವನಿಗೆ ನಮಸ್ಕರಿಸುತ್ತಿದ್ದಂತೆಯೇ ಆಯುಷ್ಮಾನ್ ಭವ ಎಂದು ಶುಭ ಹಾರೈಸಿದ್ದಾನೆ ಭೀಷ್ಮ. ಪಾಂಡವರು ವಿದುರ, ದ್ರೋಣ, ಕೃಪರಿಗೂ ನಮಸ್ಕರಿಸಿದ್ದಾರೆ. ಪಾಂಡವರು ರಥ ಹತ್ತುತ್ತಿರಲು ಅದಾಗಲೇ ದುರ್ಯೋಧನನು ಅವನ ಮಾವಯ್ಯ ಶಕುನಿಯೊಂದಿಗೆ ನಡೆಸಿದ ಮೋಸದ ಕುಟಿಲ ತಂತ್ರೋಲೋಚನೆ ಅರಿತಿದ್ದ ಮಂತ್ರಿ ವಿದುರನು ಪಾಂಡವರ ತೀರಾ ಸನಿಹಕ್ಕೆ ಬಂದು ಪಿಸುದನಿಯಲ್ಲಿ ಹೇಳಿದ್ದಾನೆ, ಧರ್ಮನಂದನ, ನೋಡು, ಲೋಹವಲ್ಲದಿದ್ದರೂ ದೇಹವನ್ನು ಕತ್ತರಿಸುವ ಕುಯುಕ್ತಿಯ ಶಸ್ತ್ರವೊಂದಿರುತ್ತದೆ. ಮನೆಯಲ್ಲಿ ಕಾಡಿನಲ್ಲಿ ಇರಲು ಹುಲ್ಲು ಮಂಜು ಮೀರಿ ದಹಿಸುವ ವಸ್ತುವೊಂದಿರುತ್ತದೆ. ಅದನ್ನು ಅರಿತವನು ತಾನು ವಾಸಿಸಲು ಬಂದ ಹೊಸ ಸ್ಥಳವನ್ನು ಮೊದಲು ಚೆನ್ನಾಗಿ ಪರಿಶೀಲಿಸುತ್ತಾನೆ. ಈ ಕಾಲದಲ್ಲಿ ಅದನ್ನು ಮೊದಲು ಮಾಡಬೇಕು ಅಲ್ವೇ? ಒಂದು ಬಾಡಿಗೆ ಮನೆಗೋ ಅಥವಾ ಒಂದು ಸ್ವಂತ ಮನೆಯೇ ಮಾಡಿದ್ರೂ ಕೂಡ ವಾತಾವರಣ ಹೇಗಿದೆ ಬಹಳ ಮುಖ್ಯವಾಗ್ತದೆ ಅಲ್ವೇ? ಅಕ್ಕಪಕ್ಕ ಹೇಗಿದೆ, ನೆರೆಯವರು ಹೇಗಿದ್ದಾರೆ, ಅಲ್ಲಿ ವಾತಾವರಣ ಹೇಗಿದೆ ಭಾಳ ಮುಖ್ಯ ಆಗ್ತದೆ ಅಲ್ವೇ? ಎಲ್ಲ ಅನುಕೂಲತೆಗಳು ಒಂದೇ ಕಡೆ ಇರುವುದಿಲ್ಲ. ಆದರೂ ತಮ್ಮ ಯೋಗಕ್ಷೇಮದ ಬಗ್ಗೆ ತುಂಬ ಎಚ್ಚರದಿಂದ ಇದ್ದರೆ ಅವರನ್ನು ಯಾರೂ ಯಾವುದೂ ಕೊಲ್ಲಲು ಸಾಧ್ಯವಾಗುವುದಿಲ್ಲ. ಸನ್ನಿವೇಶಕ್ಕೆ ಹೊಂದಿಕೊಳ್ಳುವುದು ಮನುಷ್ಯನಿಗೆ ದೇವರಿತ್ತ ವರ ಅಂತಲೂ ಹೇಳ್ತಾರೆ. ತಿಳಿಯಿತೆ ಎಂದು ಭೀಷ್ಮ ಕಿವಿಮಾತು ಹೇಳಿದ್ದಾನೆ.
ಎಲ್ಲ ಅನುಕೂಲತೆಗಳು ಒಂದೇ ಕಡೆ ಇರುವುದಿಲ್ಲ. ಆದರೂ ತಮ್ಮ ಯೋಗಕ್ಷೇಮದ ಬಗ್ಗೆ ತುಂಬ ಎಚ್ಚರದಿಂದ ಇದ್ದರೆ ಅವರನ್ನು ಯಾವುದೂ ಕೊಲ್ಲಲು ಸಾಧ್ಯವಾಗುವುದಿಲ್ಲ. ತಿಳಿಯಿತೆ ಎಂದು ಕಿವಿ ಮಾತು ಹೇಳಿದ್ದಾನೆ. ಸನಿಹದಲ್ಲಿದ್ದ ಭೀಮನಿಗೂ ವಿದುರನ ಮಾತು ಕೇಳಿಸಿದೆ. ವಿದುರ, ಭೀಷ್ಮ, ನೀವು ಹಿರಿಯರು. ನಿಮ್ಮ ಆಶೀರ್ವಾದದ ನೆರಳಲ್ಲೇ ನಮಗೆ ದೈವಬಲವೂ ಇರುತ್ತದೆ. ನಮಗೆ ಯಾವ ಕೇಡೂ ಸಂಭವಿಸದೆ ಪಾರಾಗುವೆವು. ಯುಧಿಷ್ಠಿರ ಎಂದಾಗ ವಿದುರನಿಗೆ ಕಣ್ಣಾಲಿಗಳು ತುಂಬಿ ಬಂದಿವೆ. ವಿದುರ, ಭೀಷ್ಮ, ನೀವು ಹಿರಿಯರು. ನಿಮ್ಮ ಆಶೀರ್ವಾದದ ನೆರಳಲ್ಲೇ ನಮಗೆ ದೈವಬಲ ಇರುತ್ತದೆ. ನಮಗೆ ಯಾವ ಕೇಡು ಸಂಭವಿಸದೆ ಪಾರಾಗುವೆವು. ಯುಧಿಷ್ಠಿರನೆಂದಾಗ ವಿದುರನಿಗೆ ಕಣ್ಣಾಲಿಗಳು ತುಂಬಿ ಬಂದಿವೆ. ವಯಸ್ಸಾದ ಕುಂತಿಯು ಮಕ್ಕಳೊಂದಿಗೆ ರಥ ಏರಿ ಕುಳಿತು, ಧರ್ಮನಂದನ, ಅದೇನು ವಿದುರನು ನಿನಗೆ ಕಿವಿಮಾತು ಹೇಳಿದಂತಿತ್ತು ಅಂದಳು. ಅಮ್ಮ, ಅದೇನಿಲ್ಲ, ಪರಸ್ಥಳ ಹೋಗುತ್ತೀರಿ. ಪರಸ್ಥಳ ಎಂದರೆ ಪ್ರಾಣ ಸಂಕಟ ಆಗುವುದೂ ಇದೆ. ಅಲ್ಲಿ ಹೊಂದಿಕೊಳ್ಳೋದು ಕಷ್ಟವಾಗುತ್ತದೆ. ಹುಷಾರಾಗಿರಿ ಎಂದನಷ್ಟೇ. ಅವನೆಂದಾಗ ನಿಜ, ಪರಸ್ಥಳ ಪ್ರಾಣ ಸಂಕಟ, ಎಚ್ಚರದಿಂದಿರಬೇಕು ನಾವು ಎಂದಳು ಕುಂತಿ. ವಿದುರ, ಭೀಷ್ಮ, ನೀವು ಹಿರಿಯರು. ನಿಮ್ಮ ಆಶೀರ್ವಾದದ ನೆರಳಲ್ಲೇ ನಮಗೆ ದೈವಬಲ ಇರುತ್ತದೆ. ನಮಗೆ ಯಾವ ಕೇಡು ಸಂಭವಿಸದೆ ಪಾರಾಗುವೆವು. ಯುಧಿಷ್ಠಿರನೆಂದಾಗ ವಿದುರನಿಗೆ ಕಣ್ಣಾಲಿಗಳು ತುಂಬಿ ಬಂದಿವೆ. ವಯಸ್ಸಾದ ಕುಂತಿಯು ಮಕ್ಕಳೊಂದಿಗೆ ರಥ ಏರಿ ಕುಳಿತು, ಧರ್ಮನಂದನ, ಅದೇನು ವಿದುರನು ನಿನಗೆ ಕಿವಿಮಾತು ಹೇಳಿದಂತಿತ್ತು ಅಂದಳು. ಅಮ್ಮ, ಅದೇನಿಲ್ಲ, ಪರಸ್ಥಳ ಹೋಗುತ್ತೀರಿ. ಪರಸ್ಥಳ ಎಂದರೆ ಪ್ರಾಣ ಸಂಕಟ ಆಗುವುದೂ ಇದೆ. ಅಲ್ಲಿ ಹೊಂದಿಕೊಳ್ಳೋದು ಕಷ್ಟವಾಗುತ್ತದೆ. ಹುಷಾರಾಗಿರಿ ಎಂದನಷ್ಟೇ. ಅವನೆಂದಾಗ ನಿಜ, ಪರಸ್ಥಳ ಪ್ರಾಣ ಸಂಕಟ, ಎಚ್ಚರದಿಂದಿರಬೇಕು ನಾವು ಎಂದಳು ಕುಂತಿ. ಕುಂತಿಗೆ ಹಸ್ತಿನಾಪುರ ಸಾಮ್ರಾಜ್ಯದ ಕುರುವಂಶ ಭರತ ಕುಲವೆಂದೇ ಭಾರತದಲ್ಲಿ ಪ್ರಖ್ಯಾತವಾಗಿದೆ. ಅದರ ಅರಸೊತ್ತಿಗೆಯ ಒಡೆತನ ದಾಯಾದಿ ಸೋದರರಲ್ಲಿ ಒಗ್ಗಟ್ಟಿಲ್ಲದೆ ಇಬ್ಬಾಗವಾಯಿತಲ್ಲ ಎಂಬ ಚಿಂತೆ ಕಾಡಿರಲು ಅವರ ರಥದ ಕುದುರೆಗಳು ವಾರಣಾವತದತ್ತ ವೇಗವಾಗಿ ಓಡುತ್ತಿವೆ. ಕುದುರೆಗಳು, ಅವುಗಳಲ್ಲೆರಡು ರಥಗಳಲ್ಲಿ ಕುಂತಿಯೊಂದಿಗೆ ಪಾಂಡವರಿದ್ದಾರೆ. ಅಕ್ಕಪಕ್ಕದಲ್ಲಿ ಅಂಗರಕ್ಷಕರು, ಸೈನಿಕರ ಪಡೆಗಳೂ ಸಾಗಿವೆ. ಅವರು ಉಪಯೋಗಿಸುವ ಅಗತ್ಯ ವಸ್ತುಗಳು, ಉಡುಪುಗಳು, ಶಸ್ತ್ರಾಸ್ತ್ರಗಳೂ ಇವೆ. ತಮ್ಮ ಪಾಲಿಗೆ ಬಂದವುಗಳಿಗೆ ಅಷ್ಟೇನೂ ಮೌಲ್ಯ ಇಲ್ಲವೆಂದು ಅವರಿಗೆ ತಿಳಿದಿದೆ. ಸಾಲಾಗಿ ಹೊರಟ ರಥ ಬೀದಿಗಳ ಇಕ್ಕೆಲಗಳಲ್ಲಿ ಹಸ್ತಿನಾಪುರದ ಅಗಸೆ ಬಾಗಿಲವರೆಗೂ ಕಿಕ್ಕಿರಿದು ನೆರೆದ ಗ್ರಾಮ ಪಟ್ಟಣಗಳ ಜನರೆಲ್ಲ ಮ್ಲಾನ ವದನರಾಗಿದ್ದಾರೆ. ದುಃಖ ತಪ್ತರಾಗಿದ್ದಾರೆ. ಭಾರವಾದ ಮನಸ್ಸಿನಿಂದ ಪಾಂಡವರತ್ತ ಕೈ ಬೀಸಿದ್ದಾರೆ. ಆ ಜನರ ಗುಂಪಿನಲ್ಲಿ ಅನುರಣಿಸಿವೆ ದಯನೀಯ ದನಿಗಳು. ಮಹಾರಾಜ ಧೃತರಾಷ್ಟ್ರನಿಗೆ ಕಣ್ಣೂ ಇಲ್ಲ, ಅಂತರ್ದೃಷ್ಟಿಯೂ ಬುದ್ಧಿಯೂ ಇಲ್ಲ. ದಾಯಾದಿ ಮತ್ಸರವನ್ನು ನೀಗಿಸಲಿಲ್ಲ.
ಅರಸೊತ್ತಿಗೆಯಲ್ಲಿ ಯಾವುದೂ ಸರಿ ಇಲ್ಲ, ಮುಂದೇನು ಕಾದಿದೆಯೋ ನಿಟ್ಟುಸಿರುಗರೆದಿದ್ದಾರೆ ನೆರೆದ ಜನ. ವರಣಾವತದ ಪೌರರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಪಾಂಡವರನ್ನು ಸಂಭ್ರಮದಿಂದ ಗೌರವಿಸಿ ಸ್ವಾಗತಿಸಿದ್ದಾರೆ. ಅಲ್ಲಿ ಋಷಿ ಮಹರ್ಷಿಗಳ ಜೊತೆ ಇದ್ದ ವ್ಯಾಸರು ಈಶ್ವರನ ದರ್ಶನಕ್ಕೆ ಬಂದಿದ್ದರು. ವರಣಾವತದಲ್ಲಿ ದೂರದೃಷ್ಟಿಯಲ್ಲೇ ಪಾಂಡವರನ್ನು ಕಂಡು, ನಿಮಗಿದು ಯೋಗ್ಯ ಸ್ಥಳವಲ್ಲ, ಎಚ್ಚರಿಕೆಯಿಂದಿರಿ ಎಂದೇ ಹೇಳಿ ಹೋಗಿದ್ದಾರೆ ವ್ಯಾಸ ಮಹರ್ಷಿ. ಪುರೋಚನನು ಯುಧಿಷ್ಠಿರನ ಹಿಂದೆ ಮುಂದೆ ಓಡಾಡಿಕೊಂಡು ತಾನು ನಿರ್ಮಿಸಿದ ಆ ಭವ್ಯವಾದ ಅರಮನೆ ಕೋಣೆಗಳನ್ನೆಲ್ಲ ತೋರಿಸಿ ಹೊಗಳಿದ್ದೇ ಹೊಗಳಿದ್ದು. ಅವನು ಅತ್ತ ಹೋಗುತ್ತಿದ್ದಂತೆ ಯುಧಿಷ್ಠಿರನಿಗೆ ವಿದುರನ ಕಿವಿ ಮಾತೂ ನೆನಪಾಯಿತು. ಇದೀಗ ಅರಮನೆಯ ಒಳ ಹೊರಗಿನ ಗೋಡೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಭೀಮನು ಜೊತೆಗೆ ಇದ್ದನಲ್ಲ, ಅಣ್ಣ, ನಮ್ಮನ್ನು ಇಲ್ಲಿ ಸುಟ್ಟು ಮುಗಿಸಲೆಂದೇ ಕಟ್ಟಿಸಿದ ಅರಮನೆ ಇದು, ಅರಗಿನ ಮನೆ. ದೊಡ್ಡಪ್ಪ ಧೃತರಾಷ್ಟ್ರನಿಗೆ ಗೊತ್ತಾಗದಂತೆ ಕಟ್ಟಿಸಿದ್ದಾನೆ ದುರ್ಯೋಧನ. ಅವನ ದುಷ್ಟ ಬುದ್ಧಿಗೆ ಕೊನೆ ಎಂಬುದಿಲ್ಲವಲ್ಲ. ಅವನೊಂದಿಗೆ ಕುತಂತ್ರಿ ಶಕುನಿ ಮಾವನು ಸೇರಿದ್ದಾನೆ. ಒಂದು ದಿನ ಮನುಷ್ಯನಿಗೆ ಸಾವು ಬಂದಾಗ ಬಿಟ್ಟು ಹೋಗುವ ಈ ಸಾಮ್ರಾಜ್ಯಕ್ಕೆ, ಅಷ್ಟೈಶ್ವರ್ಯಕ್ಕೆ ತಾಯಿಯನ್ನು ಸೋದರರನ್ನು ಸುಟ್ಟು ಬಿಡಲು ಹೇಸದಷ್ಟು ಘೋರ ಸಂಚು ಹೂಡುವುದೇನು ದುರ್ಯೋಧನ. ಒಂದೇ ಜಾತಿಯ ಕಾಡು ಪ್ರಾಣಿಗಳು ಒಟ್ಟಿಗೆ ಜೀವಿಸುತ್ತವೆ, ಹಂಚಿಕೊಂಡು ತಿನ್ನುತ್ತವೆ. ಮನುಷ್ಯನನ್ನು ಇವನಷ್ಟು ಕ್ರೂರ ಪ್ರಾಣಿ, ಮನುಷ್ಯನಷ್ಟು ಕ್ರೂರ ಪ್ರಾಣಿ ಈ ದನಕಾಮನೆಗಳ ಪ್ರಪಂಚದಲ್ಲಿ ಇಲ್ಲ ಎನ್ನಿಸಿತು. ಇದೇನಪ್ಪ ಧರ್ಮನಂದನ, ಈ ಅರಮನೆಯ ಗೋಡೆಗಳು ಉರುವಲು ವಾಸನೆ ಹೊಡೆಯುತ್ತಿವೆಯಲ್ಲ. ಕುಂತಿಗೂ ಅನುಮಾನ ಕಾಡದೇ ಇರಲಿಲ್ಲ. ಅಮ್ಮ, ಯೋಚಿಸಬೇಡ, ನಾವು ಧರ್ಮಾತ್ಮನಾದ ಪಾಂಡುರಾಜನ ಮಕ್ಕಳು. ದುರ್ಯೋಧನನ ಅವನು ತಿಳಿದಂತೆ ನಾವು ದಡ್ಡರಲ್ಲ, ದುರ್ಬಲರಲ್ಲ. ಇಲ್ಲಿಂದ ಹೊರ ಹೋಗುವುದು ಹೇಗೆಂದು ತಿಳಿಯುವ ಸಮಯ ಕಾಯುತ್ತೇವೆ, ಚಿಂತಿಸದಿರು ಅಮ್ಮ ಎಂದು ಭೀಮನು ಹೇಳಿದ್ದಾನೆ. ಯುಧಿಷ್ಠಿರನಿಗೆ ಈಗ 26ರ ಪ್ರಾಯ. ಅವನು ಯೋಚಿಸುತ್ತಾನೆ, ಇನ್ನೂ ಬಾಳಿ ಬದುಕಬೇಕಾದವರು ನಾವು. ಅವನು ಯೋಚಿಸುತ್ತಾನೆ, ಇನ್ನೂ ಬಾಳಿ ಬದುಕಬೇಕಾದವರು ನಾವು. ಐವರು ತಾಯಿಯೊಂದಿಗೆ ಇಲ್ಲಿ ಸುಟ್ಟಿ ಹೋದರೆ ಪಿತಾಮಹ ಭೀಷ್ಮನು ತಾನೇ ಏನು ಮಾಡಬಲ್ಲ. ಆದಷ್ಟು ಬೇಗ ನಾವು ಈ ಅರಗಿನ ಅರಮನೆಯನ್ನು ಬಿಟ್ಟು ಎಲ್ಲೋ ದೂರ ಮರೆಯಾಗಿ ಹೋದರೆ ದುರ್ಯೋಧನನು ಸುಮ್ಮನಿರುವನೇನು? ನಾವು ಎಲ್ಲಿರುವೆಂದು ಹುಡುಕಿಸಿಯೇ ತೀರುತ್ತಾನೆ. ಮತ್ತೆ ಹೇಗಾದರೂ ನಮ್ಮನ್ನು ಮುಗಿಸಿಯೇ ತೀರುತ್ತಾನೆ. ಈಗ ಅಷ್ಟು ಧನಬಲ ಜನಬಲವೂ ಇದೆ ಅವನಿಗೆ. ಸದ್ಯಕ್ಕೆ ನಾವಿಲ್ಲಿ ಎಚ್ಚರಿಕೆಯಿಂದ ಇರುವುದು ಲೇಸೆಂದು ತಮ್ಮಂದಿರಿಗೂ ಹೇಳಿದ್ದಾನೆ ಯುಧಿಷ್ಠಿರ. ಆ ಮರುದಿನವೇ ಕಟ್ಟುಮಸ್ತಾದ ಒಬ್ಬ ವ್ಯಕ್ತಿಯು ವಿದುರನಿಗೆ ಆಪ್ತನೆಂದು ಹೇಳಿಕೊಂಡು ಬಂದವನೇ, ಪ್ರಭು, ವಿದುರ ನನ್ನನ್ನು ಕಳುಹಿಸಿದ್ದಾರೆ. ನನ್ನ ಹೆಸರು ಕನಕ. ನೀವಿಲ್ಲಿ ಬರುವ ಮುನ್ನ ನಿಮಗೆ ಗೌಪ್ಯವಾಗಿ ಈ ಅರಗಿನ ಮನೆಯ ವಿಷಯ ತಿಳಿಸಿ ಎಚ್ಚರಿಸಿದರಂತೆ.
ಈಗ ನನ್ನನ್ನು ನಿಮ್ಮ ಸಹಾಯಕ್ಕೆಂದೇ ಇಲ್ಲಿಗೆ ಕಳುಹಿಸಿದ್ದಾರೆ ಎಂದು ಮುಂದುವರೆದು ಹೇಳುತ್ತಾನೆ. ಇಲ್ಲಿಂದ ನೀವು ತಪ್ಪಿಸಿಕೊಳ್ಳಲು ನನಗೆ ಗುಪ್ತ ಸುರಂಗ ತೋಡುವ ಕೆಲಸ ವಹಿಸಿಕೊಟ್ಟಿದ್ದಾರೆ. ವಿದುರ ತನ್ನ ಹತ್ತಿರವಿದ್ದ ಅನರ್ಘ್ಯ ರತ್ನವನ್ನು ಅವರಿಗೆ ಕೊಟ್ಟು, ಇದೇ ನನ್ನನ್ನು ನೀವು ನಂಬುವುದಕ್ಕೆ ಗುರುತು ಎಂದಿದ್ದಾನೆ. ಕನಕ, ಈ ಅರಮನೆಯ ದುಸ್ಥಿತಿ ನಮಗೂ ಅರ್ಥವಾಗಿದೆ ಕನಕ ಎಂದ ಯುಧಿಷ್ಠಿರನು ಕನಕನನ್ನು ಬರಮಾಡಿಕೊಂಡ ಬಳಿಕ ಅವನೊಂದಿಗೆ ಇನ್ನೊಬ್ಬನೂ ಬಂದು ಸೇರಿದ್ದಾನೆ. ಅವರು ಕೇಳಿದಂತೆಯೇ ಯುಧಿಷ್ಠಿರನು ತಾವು ಮಲಗುವ ಕೋಣೆ ಇದೆಂದು ತೋರಿಸಿದ್ದಾನೆ. ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಹೋಗಬೇಕಲ್ಲ, ನಿನ್ನ ಕೆಲಸ ಮುಗಿಸಿಬಿಡು ಎಂದಿದ್ದಾನೆ. ಕನಕನು ಆ ರಾತ್ರಿಯೇ ತನ್ನ ಸಹಾಯಕನೊಂದಿಗೆ ಕೆಲಸ ಪ್ರಾರಂಭಿಸಿದ್ದಾನೆ. ಮಹಾಬಲ ಭೀಮಸೇನನು ಪುರೋಚನ ಮತ್ತವನ ಅನುಚರರಿಗೂ ಅನುಮಾನ ಬರದಂತೆಯೇ ಹಗಲಿರುಳೂ ತಾಯಿ ಕುಂತಿ, ಅಣ್ಣ ಯುಧಿಷ್ಠಿರ ಹಾಗೂ ತಮ್ಮಂದಿರ ರಕ್ಷಣೆಗೆ ನಿಂತಿದ್ದಾನೆ. ಬಲಭೀಮ ಸೇನನು ಹಗಲು ಹೊತ್ತು ಅರ್ಜುನ ಬೇಟೆಗೆಂದು ಹೋದರೆ ಭೀಮನೊಂದಿಗೆ ನಕುಲ ಸಹದೇವ ಇರುತ್ತಿದ್ದರು. ಯುಧಿಷ್ಠಿರನಂತೂ ಅಮ್ಮನಿಗೆ ಬೆಂಗಾವಲಾಗಿದ್ದ. ಹೀಗೆ ಪಾಂಡವರು ವಾರಣಾವತದ ಅರಮನೆಯಲ್ಲಿ ಅಶಾಂತ ಸ್ಥಿತಿಯಲ್ಲೂ ಶಾಂತರಾಗಿರುವಂತೆಯೇ ತೋರಿಸಿಕೊಳ್ಳುತ್ತಾ 1 ವರ್ಷವನ್ನು ಕಳೆದಿದ್ದಾರೆ. ಯುಧಿಷ್ಠಿರನಿಗೆ ಒಮ್ಮೆ ಭೀಮಸೇನನೆಂದನು, ಅಣ್ಣ ಪಾಪಿಷ್ಟ ಪುರೋಚನ, ನಾವು ಈ ಅರಮನೆಯಲ್ಲಿ ನಿಶ್ಚಿಂತೆಯಿಂದ ಇದ್ದೇವೆ ಅಂದುಕೊಂಡಿದ್ದಾನೆ. ಇನ್ನಿವನು ಸುಮ್ಮನಿರಲಾರ. ಈಗಾಗಲೇ ಕನಕನ ಸುರಂಗ ಮಾರ್ಗದ ಕೆಲಸವೂ ಮುಗಿದಿದೆ. ನಾವು ಅಮ್ಮನನ್ನು ಕರೆದುಕೊಂಡು ಒಂದು ರಾತ್ರಿ ಆ ದುರ್ಯೋಧನನ ಈ ಉರುವಲು ಮನೆಗೆ ನಾವೇ ಬೆಂಕಿ ಇಟ್ಟು ಸುರಂಗ ಮಾರ್ಗದ ಮೂಲಕ ತಪ್ಪಿಸಿಕೊಂಡು ಹೋಗಿಬಿಡೋಣ ಎಂದು ಭೀಮಸೇನನು ಹೇಳಲು ಯುಧಿಷ್ಠಿರನು ಒಪ್ಪಿದ್ದಾನೆ. ಅಂತೆಯೇ ಪಾಂಡವರು ತಪ್ಪಿಸಿಕೊಳ್ಳಲು ಒಂದು ಸಂದರ್ಭಕ್ಕಾಗಿ ಕಾಯುತ್ತಿದ್ದಾಗ ಕುಂತಿಯು ಅದೊಂದು ಚತುರ್ದಶಿ ದಿನ ಈಶ್ವರನಿಗೆ ಭಯಭಕ್ತಿಯಿಂದ ಪೂಜಾ ಕಾರ್ಯವನ್ನು ಇಟ್ಟುಕೊಂಡಿದ್ದಾಳೆ. ಮುತ್ತೈದೆಯರಿಗೆ ಊಟ ಹಾಕಿದ್ದಾಳೆ. ಸೀರೆ, ವಸ್ತ್ರದಾನ, ದಕ್ಷಿಣೆಗಳನ್ನು ಕೊಟ್ಟು ಕಳುಹಿಸಿದ್ದಾಳೆ. ಆ ಪೂಜಾ ಸಮಯದಲ್ಲೇ ಒಬ್ಬ ನಿರ್ಗತಿಕ ಬೇಡತಿ ತನ್ನ 5 ಗಂಡು ಮಕ್ಕಳೊಂದಿಗೆ ಬಂದಾಕೆ ಹಸಿದು ದಣಿದು ಮಕ್ಕಳೊಂದಿಗೆ ಊಟ ಮಾಡಿ ಆಮೇಲೆ ತಡರಾತ್ರಿ ಆಯಿತೆಂದೇ ಆ ಹೊರಗಿನ ಮನೆಯ ಪಡಸಾಲೆಯೊಂದರಲ್ಲೇ ಮಲಗಿಬಿಟ್ಟಾಳಲ್ಲ. ಅದಾಗಲೇ ಬಳಲಿ ಬಂದಿದ್ದ ಅವಳು, ಅವಳ 5 ಗಂಡು ಮಕ್ಕಳು ಅವಳೊಂದಿಗೆ ಗಾಢ ನಿದ್ರೆಗೆ ಜಾರಿದ್ದಾರೆ. ನೋಡಿದಿರಾ, ಯಾರ ಸಾವು ಎಲ್ಲಿಟ್ಟಿರ್ತಾನೋ ದೇವರು ಯಾರಿಗೂ ಗೊತ್ತಿಲ್ಲ. ಅದನ್ನು ಮಹಾಭಾರತ ಹೇಳ್ತದೆ, ಅಭಿನವ ಭಾರತ. ಊರೆಲ್ಲ ಸದ್ದಡಗಿ ಮಲಗಿರಲು ಹೊರಗೆ ದಟ್ಟಿರುಳು ಕುಳಿರ್ಗಾಳಿ ಬೀಸುತ್ತಿದೆ. ಭೀಮಸೇನನು ಇದೇ ಸರಿಯಾದ ಸಮಯವೆಂದು ಮೊದಲು ಪುರೋಚನ ಮಲಗಿದ ಕೋಣೆಯಲ್ಲಿ ಇಣುಕಿ ನೋಡಲು ಅವನು ಗೊರಕೆ ಹೊಡೆಯುತ್ತಿದ್ದಾನೆ. ಭೀಮಸೇನನು ತಡಮಾಡದೆ ಸೌದೆ ಕೊಳ್ಳಿ ಹಚ್ಚಿಕೊಂಡು ಪುರೋಚನನ ಕೋಣೆಯಿಂದ ಆರಂಭಿಸಿ ಹೊರಗಿನ ಮನೆಯನ್ನೆಲ್ಲ ಸುಟ್ಟು ಹೋಗುವ ಹಾಗೆ
ಅರಗಿನ ಮನೆಯನ್ನೆಲ್ಲ ಸುಟ್ಟು ಹೋಗುವ ಹಾಗೆ ಬೆಂಕಿ ಇಟ್ಟಿದ್ದಾನೆ. ತತ್ಕ್ಷಣ ತಾಯಿ ಕುಂತಿಯು ಮಲಗುವ ಕೋಣೆಗೆ ಬಂದು ನೋಡಲು ಆಕೆಯು ಪೂಜಾ ಕಾರ್ಯದಲ್ಲಿ ಓಡಾಡಿ ಸುಸ್ತಾಗಿ ಮೈಮರೆತು ಮಲಗಿದ್ದಳಲ್ಲ. ಕೂಡಲೇ ಆಕೆಯನ್ನೆತ್ತಿ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡವನು ನಿದ್ರೆಯಲ್ಲಿದ್ದ ನಕುಲ ಸಹದೇವರನ್ನು ತನ್ನ ಎಡಬಲ ಸೊಂಟದಲ್ಲಿ ಆವಚಿಕೊಂಡಿದ್ದಾನೆ. ಯುಧಿಷ್ಠಿರ ಅರ್ಜುನರನ್ನು ಎರಡು ತೋಳುಗಳಲ್ಲಿ ಹಿಡಿದೆತ್ತಿಕೊಂಡು ಸರಸರನೆ ತುರಂಗ ಮಾರ್ಗದಲ್ಲಿ ದಾಪುಗಾಲು ಹಾಕುತ್ತಾ ಹೊರಟಿದ್ದಾನೆ. ಭೀಮಸೇನ 100 ಯೋಜನೆ ನಡೆಯುತ್ತಿದ್ದಂತೆಯೇ ಹೊರಗೆ ಬಂದವನು ದಟ್ಟವಾದ ಅರಣ್ಯವನ್ನು ಪ್ರವೇಶಿಸಿದ್ದಾನೆ. 1000 ಆನೆಗಳ ಬಲ ಭೀಮಸೇನ. ಅರೆಕ್ಷಣ ನಿಂತು ಆಗಸದತ್ತ ನಿಟ್ಟಿಸಿದವನೇ ಚಂದ್ರನನ್ನು ಮುಸುಕಿದ ಮೋಡಗಳ ಮರೆಯಾಚೆ ಮಿನುಗುವ ನಕ್ಷತ್ರಗಳ ಮಂದ ಬೆಳಕಿನಲ್ಲಿ ಸರಸರನೆ ಮುಂದೆ ಹೆಜ್ಜೆ ಹಾಕಿದ್ದಾನೆ. ಇತ್ತ ಅರಮನೆಗೆ ಹೊರಹ ಹಜಾರದಲ್ಲಿ ಪಾಪದ ಬೇಡತಿಯು ಮತ್ತವಳ 5 ಮಕ್ಕಳು ಮೈ ಮರೆತು ಮಲಗಿದ್ದಾರೆ ಎಂಬುದು ತಾವು ಮೊದಲು ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಅವಸರದ ತರಾತುರಿಯಲ್ಲಿ ಭೀಮನ ಅರಿವಿಗೆ ಬರದೇ ಹೋದದ್ದು. ಆ ಬೇಡತಿಯು ಮತ್ತವಳ 5 ಗಂಡು ಮಕ್ಕಳು ಆ ಬೆಂಕಿಯಲ್ಲಿ ಸುಟ್ಟು ಹೋಗುವುದು ವಿಧಿನಿಯಮವೇ ಆಗಿಬಿಟ್ಟಿದೆ. ಅದವರ ಪೂರ್ವ ಕರ್ಮವೇ ಕೂಡ ಆಗಿದೆ. ಮರುದಿನ ಬೆಳಗಾಗುತ್ತಿದ್ದಂತೆಯೇ ವಾರಣಾವತದ ಗ್ರಾಮ ಪಟ್ಟಣಗಳಿಗೆ ಹಸ್ತಿನಾಪುರದ ಜನರೆಲ್ಲರಿಗೆ ದುರ್ಯೋಧನನ ದಾಯಾದಿ ದಳ್ಳುರಿ ದೌರ್ಜನ್ಯಕ್ಕೆ ಪಾಂಡವರು ಅವನು ಕಟ್ಟಿಸಿದ ಅರಮನೆಯ ಅರಗಿನ ಮನೆಯಲ್ಲಿ ಸುಟ್ಟು ಹೋದರೆಂದು ತಿಳಿದಾಗ ಅಯ್ಯೋ ಅಂದ ಮಹಾರಾಜ ಧೃತರಾಷ್ಟ್ರನಿಗೆ ನಿಜಕ್ಕೂ ಗಾಢಾಂಧಕಾರ ಕವಿದಿದೆ. ಮುಂದೆ ಕುರುವಂಶಕ್ಕೆ ಹಸ್ತಿನಾಪುರ ರಾಜ್ಯಕ್ಕೇನು ಕೇಡು ಕಾದಿದೆಯೋ ಎಂದೇ ಜನರೆಲ್ಲ ಉಸಿರುಗರೆದಿದ್ದಾರೆ. ಆನಂತರ ದೂರ ನಡೆದು ಹೋಗಿ ಮರೆಯಾದ ಪಾಂಡವರಿಗೆ ಆ ಅರಗಿನ ಮನೆಯಲ್ಲಿ ಮಲಗಿದ್ದ ಆ ಬೇಡತಿ ಹೆಂಗಸು ಮತ್ತವಳ 5 ಗಂಡು ಮಕ್ಕಳು ಸತ್ತರೆಂದು ತಿಳಿದು ಭೀಮಸೇನನು ಚಿಂತಾಕ್ರಾಂತನಾಗಿದ್ದಾನೆ. ಯುಧಿಷ್ಠಿರನು ವಿಧಿ ಎಂಬುದು ಹೇಗೆ ಕಾಡುತ್ತದೆ ಬಲ್ಲವರಾರು ಭೀಮ, ನಾವುಗಳು ನಿಮಿತ್ತ ಮಾತ್ರರಷ್ಟೇ ಎಂದು ಸಮಾಧಾನ ಪಡಿಸಿದ್ದಾನೆ. ಅವರನ್ನು ಅಲ್ಲೇ ಸಾಯಲಿ ಅಂತ ಬಿಟ್ಟು ಬಂದ್ಬಿಟ್ಟವಲ್ಲ, ಅವರನ್ನು ಎಬ್ಬರಿಸಿ ಕರ್ಕೊಂಡು ಬಂದಿದ್ದರೆ ಚೆನ್ನಾಗಿತ್ತು ಆ ಬೇಡತಿ ಆ ಮಕ್ಕಳನ್ನು. ಛೇ ಎಂದು ನೊಂದುಕೊಂಡಿದ್ದಾನೆ ಭೀಮ ನಾವು ನಿಮಿತ್ತ ಮಾತ್ರರಷ್ಟೇ ಎಂದು ಸಮಾಧಾನ ಮಾಡಿದ್ದಾನೆ ಯುಧಿಷ್ಠಿರ. ಹೀಗಾಗಿ ಆ ಬೇಡತಿ ತಾಯಿಯು ಅವಳು 5 ಗಂಡು ಮಕ್ಕಳು ಅಲ್ಲೇ ಸುಟ್ಟು ಸತ್ತದ್ದು ಅವರು ಪಾಂಡವರೆಂದೇ ದುರ್ಯೋಧನನಿಗೆ ಧೃತರಾಷ್ಟ್ರನಿಗೆ ತಿಳಿಯಲೆಂಬುದು ಕಾಕತಾಳೀಯವೇ ಆದದ್ದು. ವಿಧಿ ನಿಯಮದ ಪೂರ್ವವೇ ಆಗಿದ್ದುದು ತಿಳಿದ ಯುಧಿಷ್ಠಿರನಿಗೆ ಸಖೇದಾಶ್ಚರ್ಯವಾಗಿದೆ. ಅವನು ತಾಯಿ ಕುಂತಿಗೆ ಸಂತೈಸಿ ಹೇಳಿದ್ದಾನೆ. ಅದಾಗಲೇ ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಹೊರಗೆ ಹೋದಾಕ್ಷಣವೇ ಕನಕನು ಸಹಾಯಕನೊಂದಿಗೆ ತುರಂಗದೊಳಗೆ ಮಣ್ಣು ಹಾಕಿ ಮುಚ್ಚಿಬಿಟ್ಟಿದ್ದಾನೆ. ಅವರು ತಪ್ಪಿಸಿಕೊಂಡು ಹೊರಗೆ ಹೋದ ಯಾವುದೇ ಕುರುಹುಗಳಿಲ್ಲದಂತೆ ಮಾಡಿದ್ದಾನೆ. ಅತ್ತ ಹಸ್ತಿನಾಪುರದಲ್ಲಿ ಪಾಂಡವರು ಅರಗಿನ ಮನೆಯಲ್ಲೇ ತಾಯಿ ಕುಂತಿಯೊಂದಿಗೆ ಸುಟ್ಟು ಸತ್ತರೆಂಬ ಸುದ್ದಿ ಕೇಳಿದ ಧೃತರಾಷ್ಟ್ರನು ಭ್ರಮಾಧೀನನಂತೆ ಓಡಾಡುತ್ತಿರಲು ವಿದುರನು ಏಕಾಂತದಲ್ಲಿ ಭೀಷ್ಮನ ಸನಿಹಕ್ಕೆ ಬಂದು ಮೆಲ್ಲನೆ
ಅಣ್ಣ, ಚಿಂತಿಸದಿರು. ಪಾಂಡವರು ರಾತ್ರೋರಾತ್ರಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ನಾನೇ ವ್ಯವಸ್ಥೆ ಮಾಡಿದ್ದೇನೆ ಎಂದನು ವಿದುರ. ಎಂದಾಗ ಭೀಷ್ಮನು ನಿಡಿದಾದ ನಿಟ್ಟುಸಿರೆ ಎಳೆದಿದ್ದಾನೆ. ಕಡೆಗೂ ಪಾಂಡವರು ಕುಂತಿಯೊಂದಿಗೆ ಅಲ್ಲಿ ಸತ್ತರೆಂದೇ ಕುರುಡ ಧೃತರಾಷ್ಟ್ರನು ಮನದೊಳಗೆ ನಿರಾಳವಾಗಿದ್ದಾನೆ. ಗಾಂಧಾರಿ, ಭಾನುಮತಿ ಎಷ್ಟೇ ಆಗಲಿ ಹೆಂಗಸರು ತಾನೆ. ಅವರಿಗೆ ಕುಂತಿ ಮಕ್ಕಳೊಂದಿಗೆ ಸತ್ತ ನೋವು ಭರಿಸದಾಗಿದೆ. ಧೃತರಾಷ್ಟ್ರನು ದುರ್ಯೋಧನ, ದುಶ್ಯಾಸನ ಅನುಜರೊಂದಿಗೆ ಮೊಸಳೆ ಕಣ್ಣೀರು ಸುರಿಸಿದವನೇ. ನೀವು ಅಂತರ್ದೃಷ್ಟಿಯಲ್ಲೂ ಧೃತರಾಷ್ಟ್ರ ಕುರುಡನಾಗ್ಬಿಡ್ತಾನೆ ಪುತ್ರ ವ್ಯಾಮೋಹದಿಂದ. ಮೊದಲು ಅವನಿಗೆ ಬುದ್ಧಿವಾದ ಹೇಳಿದವನು. ಕ್ಷಣ ಚಿತ್ತ, ಕ್ಷಣ ಪಿತ್ತ. ಪಿತ್ತ ಬುದ್ಧಿ ಇದ್ದಾಗ ಪುತ್ರ ವ್ಯಾಮೋಹ, ಚಿತ್ತ ಬುದ್ಧಿ ಪಿತ್ತ ಬುದ್ಧಿ ಇದ್ದಾಗ ಪುತ್ರ ವ್ಯಾಮೋಹ, ಚಿತ್ತ ಬುದ್ಧಿ ಇದ್ದಾಗ ಬುದ್ಧಿವಾದ ಹೇಳೋದವನಿಗೆ. ನೀವು ವಾರಣಾವತಕ್ಕೆ ಹೋಗಿರಿ, ಅಲ್ಲಿ ಮೃತರಾದ ಪಾಂಡವರಿಗೆ ಅಂತ್ಯ ಸಂಸ್ಕಾರ ಕರ್ಮಗಳನ್ನು ಮಾಡಿ ಬನ್ನಿರಿ ಎಂದು ಧೃತರಾಷ್ಟ್ರ ಪಾಂಡವರನ್ನು ಸತ್ತರೆಂದು ತಿಳಿದು ಬ್ರಾಹ್ಮಣರನ್ನು ಕರೆಸಿ ಅವರೊಂದಿಗೆ ಕಳಿಸಿಕೊಟ್ಟಿದ್ದಾನೆ ಅಂತ್ಯ ಸಂಸ್ಕಾರ ಕರ್ಮಾದಿಗಳನ್ನು ಮಾಡಲು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮ.